ಜೈ ಶ್ರೀರಾಮ್. ವೆಲ್ಕಮ್ ಬ್ಯಾಕ್ ಟು ವೀಣಾ ಶ್ರೀಧರ್ಸ್ ಕಿಚನ್. ಇವತ್ತು ರಾಜನ್ಸ್ ಇದು ರೆಸಾರ್ಟ್ ಇದು ಚೌಲ್ಟ್ರಿಗೆ ಬಂದಿದ್ದೀವಿ. ನನ್ನ ಫ್ರೆಂಡ್ ಮಗಂದು ಮದುವೆ. ಫ್ರೆಂಡ್ ಅಂದರೆ ನಮ್ಮದು ಚೈಲ್ಡ್ಹುಡ್ ಫ್ರೆಂಡ್ಸು, ನಮ್ಮ KR ಪೇಟೆ ಫ್ರೆಂಡ್ ಅವಳು. ಸೊ ಇವಾಗ ಎಲ್ಲರೂ ಫ್ರೆಂಡ್ಸ್, ಅವಳ ಕಸಿನ್ಸ್ ಎಲ್ಲರೂ ನನ್ನ ಫ್ರೆಂಡ್ಸ್, ನಾವೆಲ್ಲ ಕ್ಲಾಸ್ಮೇಟ್ಸು. ಸೊ ಅವ್ರನ್ನೆಲ್ಲ ಇವತ್ತು ಮೀಟ್ ಮಾಡ್ತೀನಿ ಅಂತ ಭಾಳ ಖುಷಿಯಾಗಿದ್ದೀನಿ, ತುಂಬ ಎಕ್ಸೈಟೆಡ್ ಆಗಿದ್ದೀನಿ. ಇವಾಗ ಚೌಲ್ಟ್ರಿ ಒಳಗಡೆ ಹೋಗೋಣ. ಮೆಹಂದಿಗೆಲ್ಲ ಮಾಡಿರೋದು, ಮೆಹಂದಿ ಎಂಗೇಜ್ಮೆಂಟ್. ಒಳಗಡೆ ಕೂತ್ಕೊಳ್ಳೋ ಥರ ಮಾಡಿರೋದು, ಅಂದರೆ ಏನೋ ರಾಜಸ್ಥಾನಿ ಸ್ಟೈಲಲ್ಲಿ ಮಾಡಿದ್ದಾರೆ. ಒಳಗಡೆ ಗುಹೆ ಥರ ಇದೆ, ಅದರೊಳಗಡೆ ಚೇರ್ಸಾಗಿ ಕೂತ್ಕೊಳ್ಳೋ ಥರ ಚೆನ್ನಾಗಿದೆ. ಎಲ್ಲ ಕೂತ್ಕೊಂಡು ಅಲ್ಲಿ ಮೆಹಂದಿ, ಆದರೆ ಮೆಹಂದಿ ಫಂಕ್ಷನ್ನು, ಎಂಗೇಜ್ಮೆಂಟ್ ಫಂಕ್ಷನ್ನು, ಹಲ್ದಿ ಆ ಥರದ್ದೆಲ್ಲ ನೋಡೋಕ್ಕೆಲ್ಲ ಸ್ಟೇಜ್ ಎಲ್ಲ ಚೆನ್ನಾಗಿರ್ತೀವಿ. ಒಳಗಡೆ ಕೂತ್ಕೊಂಡು ಯಾರಿಗೂ ಡಿಸ್ಟರ್ಬ್ ಆಗಲ್ಲ, ಆ ಥರ ಚೆನ್ನಾಗಿದೆ. ಅದು ರೂಮ್ ಬಾಲ್ಕನಿಯಿಂದನೂ ಕೂಡ ಇಲ್ಲಿ ಹಲ್ದಿ ಫಂಕ್ಷನ್, ಮೆಹಂದಿ ಫಂಕ್ಷನ್ ಆಗೋದೆಲ್ಲನೂ ಅಲ್ಲೂ ನಿಂತ್ಕೊಂಡು ನೋಡ್ಬೋದು. ಸುತ್ತಲೂ ರೂಮ್ಸ್ ಎಲ್ಲ ಚೆನ್ನಾಗಿದೆ. ಇಲ್ಲಿಂದ ನೋಡೋಣ ಒಂಥರ ಆ್ಯಂಬಿಯನ್ಸೇ ತುಂಬ ಚೆನ್ನಾಗಿದೆ. ಫೋಟೋ ಬೂತ್ ಮಾಡಿದ್ದಾರೆ ಇಲ್ಲಿ. ನಾನು ನನ್ನ ಕ್ಲಾಸ್ಮೇಟ್ಸ್ ಎಲ್ಲ ನೋಡ್ಬೋದು ಅಂತ
ಸ್ವಲ್ಪನೇ ಬೇಗನೆ ಬಂದೆ, ನಿಮ್ಗೆ ಹೇಳಿದೆ. ನಾನು ತುಂಬ ಆಸೆ ಇಟ್ಕೊಂಡು ಬೇಗ ಬಂದೆ, ಎಲ್ಲರೂ ಬಂದಿರ್ತಾರೆ ಅಂತ ಅಂದ್ಬಿಟ್ಟು ರಿಸೆಪ್ಷನ್ಗೆ. ನಾಳೆ ಭಾನುವಾರ ಆಗಿರೋದ್ರಿಂದ ಮುಹೂರ್ತ ಇರೋದ್ರಿಂದ ನನ್ನ ಫ್ರೆಂಡ್ಸ್ ಎಲ್ಲ, ಅವಳ ಕಸಿನ್ಸ್ ಎಲ್ಲರೂ ಮುಹೂರ್ತಕ್ಕೆ ಬರ್ತೀವಿ ಅಂತ ಹೇಳಿದ್ರಂತೆ ರಿಸೆಪ್ಷನ್ಗೆ. ಅಂದರೆ ದೂರ ಅಲ್ಲ, ನಮಗೆ ವಾಪಸ್ ಮನೆಗೆ ಹೋಗಿ ಬರೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು. ಅವ್ರ ಮನೇಲೂ ವಯಸ್ಸಾದವ್ರು ಇರ್ತಾರೆ, ಮಕ್ಳುಗಳಿರುತ್ತೆ, ಏನೇನೋ ಜವಾಬ್ದಾರಿಗಳು ಇರುತ್ತಲ್ಲ, ಒಬ್ಬೊಬ್ಬರ ಮನೇಲಿ ಒಂದೊಂದು ಥರ ಇರುತ್ತಲ್ಲ. ಸೊ ಅದಕ್ಕೋಸ್ಕರ ಸ್ವಲ್ಪ ನಿರಾಸೆ ಆಯಿತು. ನಾನು ಧಾರೆಗೆ ಹೋಗೋ ಪರಿಸ್ಥಿತಿನಲ್ಲಿ ಇಲ್ಲದೆ ಇರೋದ್ರಿಂದ ನಾನು ಇಷ್ಟರಲ್ಲೇ ಸಮಾಧಾನ ಮಾಡ್ಕೊಳ್ಬೇಕಾಯಿತು. ಇನ್ನೊಂದು ಸರ್ತಿ ನನ್ನ ಫ್ರೆಂಡ್ಸ್ನೆಲ್ಲ ನಿಮ್ಮ ಜೊತೆ ಮೀಟ್ ಮಾಡಿಸ್ತೀನಿ. ಈಗ ಬಂದು ನಿಂತಿರೋಳು ನಮ್ಮ ಹಿಂದೆಯೇ ಲಕ್ಷ್ಮಿ ಅಂತ ಅಂದ್ಬಿಟ್ಟು, ಹಾಗೂ ನನ್ನ ಪಕ್ಕದಲ್ಲಿ ಕೂತಿರೋಳು ಕುಮಾರಿ ನಂದಿನಿ ಅಂತ ಅಂದ್ಬಿಟ್ಟು. ಇವರೆಲ್ಲ ಬ್ಯಾಂಗ್ಳೂರಿನಲ್ಲಿ ಹಾಗೂ ಮೈಸೂರಿನಲ್ಲಿರೋರು. ನಾವೆಲ್ಲ ಮನೆ ಹತ್ತಿರದಲ್ಲಿರೋದು, ಕೆ ಆರ್ ಪೇಟೆನಲ್ಲಿ. ತುಂಬ ಕ್ಲೋಸ್. ಬಾಲ್ಯ ಅಂದರೆ ಶಿಶುವಿಹಾರದಿಂದನೇ ನಾವೆಲ್ಲ ಜೊತೆಯಲ್ಲಿ ಡಿಗ್ರಿ ತನಕ, ನಾನು PUC ತನಕ, ಮತ್ತು ಕುಮಾರಿ ನಂದಿನಿ ಜೊತೆ 8th ತನಕ ಓದಿದ್ದು. ಆದರೂ ನಮ್ಮ ಸ್ನೇಹ ಒಂಥರ ಇಂದಿಗೂ ಕೂಡ ಅಷ್ಟು ಚೆನ್ನಾಗಿ ಉಳ್ಕೊಂಡು ಬಂದಿದೆ. ಜೊತೆಯಲ್ಲಿ ಚಿಕ್ಕ ಪುಟ್ಟ ಜಗಳ ಕದನಗಳು ಹಾಗೂ ಒಳ್ಳೆ ರೀತಿ ಸ್ನೇಹ. ಅಂದರೆ ಪಿಕ್ಚರ್, ಆವಾಗೆಲ್ಲ ಪಿಕ್ಚರು, ಕತೆ ಪುಸ್ತಕ ಅಷ್ಟೇ ತಾನೇ ನಮಗೆ ಇದ್ದಿದ್ದು ಎಂಟರ್ಟೈನ್ಮೆಂಟು ಅಂತ ಅಂದ್ಬಿಟ್ಟು. ಇವ್ರ ಜೊತೆ ನಾವು ಎಂಜಾಯ್ ಮಾಡದೇ ಇರೋದೇ ಇಲ್ಲ. ಒಬ್ಬರು ಮನೆಗೆ ಒಬ್ಬರು ಹೋಗೋದು, ರಾತ್ರಿ ನಮ್ಮ ಅಣ್ಣ ಬಂದು ನಮ್ಮನ್ನು ಇವ್ರ ಮನೆಯಿಂದ ಕರ್ಕೊಂಡು ಹೋಗೋನು. ಸೊ ಆ ಥರ ಇವ್ರನ್ನೆಲ್ಲ ನಾವು ಅಷ್ಟು ಒಡನಾಟ ಇತ್ತು ನಮಗೆ. ನಮ್ಮ ಮನೆಗೆ ಅವ್ರು ಹೋಗೋದು, ಏನೇ ಹೊಸದು ತಂದ್ರೂ ಹ್ಯಾಪಿಯಿಂದ ಶೇರ್ ಮಾಡ್ಕೊಳ್ಳೋದು. ಅವ್ರ ಮನೇಲೂ ಅಷ್ಟೇ, ನಾವು ಅವ್ರ ಮನೆಗೆ ಹೋದರೆ ಅವ್ರ ತಾಯಿ ಎಲ್ಲ ನಮ್ಮನ್ನು ಸ್ವಂತ ಮಕ್ಕಳ ಥರ ನೋಡ್ಕೊಳ್ತಾಯಿದ್ರು. ನಮ್ಮ ಮನೇಲೂ ಬಂದ್ರೂ ಅಷ್ಟೇ ನಮ್ಮ ತಾಯಿ ಹಾಗೇ ನೋಡ್ಕೊಳ್ತಾಯಿದ್ರು. ಒಬ್ರಿಗೊಬ್ರು ಬರೀ ಸ್ನೇಹ, ಚಿಕ್ಕವ್ರದಲ್ಲೇ ದೊಡ್ಡವ್ರದ್ದು ಕೂಡ ಒಡನಾಟಗಳು ಇತ್ತು. ಒಂಥರ ಫ್ಯಾಮಿಲಿ ಫ್ರೆಂಡ್ಸ್ ಅಂತಲೇ ಹೇಳ್ಬೋದು. ಈಗ ಎಲ್ಲ ಮದುವೆನಲ್ಲೂ ಈಗ ಇದೊಂದು ಡ್ಯಾನ್ಸ್ ಅನ್ನೋದು ಒಂಥರ ಅವಶ್ಯಕತೆ ಹಾಗೂ ಒಂದು ಆನಂದದಾಯಕವಾಗಿರುತ್ತೆ. ಇಲ್ಲೂ ಕೂಡ ಡ್ಯಾನ್ಸ್ ಇತ್ತು. ಅದರ ಮ್ಯೂಸಿಕ್ಕು ನನಗೆ ಕಾಪಿರೈಟ್ ಬರುತ್ತೆ ಅಂತ ಅಂದ್ಬಿಟ್ಟು ನಾನು ಹಾಕಲಿಲ್ಲ. ಸೊ ಇವಳು ನನ್ನ ಫ್ರೆಂಡ್ ಲಕ್ಷ್ಮಿ ಇದ್ದಾಳಲ್ಲ, ಅವಳಕ್ಕ ಭಾರತಿ ಅಂತ ಅಂದ್ಬಿಟ್ಟು. ಅದೇ ಹೇಳಿದ್ನಲ್ಲ, ಬರೀ ನಮ್ಮದವ್ರದ್ದು ಫ್ರೆಂಡ್ಶಿಪ್ ಇರಲ್ಲ, ಎಲ್ಲರದೂ ಇರುತ್ತೆ ಅಂತ ಅಂದ್ಬಿಟ್ಟು. ಹಾಗೆ ಫ್ಯಾಮಿಲಿ, ನಮ್ಮ ಅಕ್ಕ, ಅವರಕ್ಕ, ನಮ್ಮ ತಾಯಿ, ಅವ್ರ ತಾಯಿ, ಅವ್ರ ತಂದೆ, ನಮ್ಮ ತಂದೆ, ಈ ಥರ ಒಂದು ಕುಟುಂಬದ್ದೇ ಫ್ರೆಂಡ್ಶಿಪ್ ಇತ್ತು ನಮಗೆ. ಸೊ ತುಂಬ ಸಂತೋಷ ಆಗುತ್ತೆ ಶೇರ್ ಮಾಡ್ಕೊಳ್ಳೋಕ್ಕೆ. ಅದರಲ್ಲೂ ನಂದು ಲಕ್ಷ್ಮೀದಂತೂ ಸ್ನೇಹ ಜೊತೆಗೆ ತುಂಬ ಕಾಂಪಿಟೇಷನ್. ಅವಳು ತುಂಬ ಚೆನ್ನಾಗಿ ಹಾಡ್ತಾಳೆ, ನಾನು ಹಾಡ್ತಾ ಇದ್ದೆ. ಎಲ್ಲದರಲ್ಲೂ ಇಬ್ರಿಗೂ ಕಾಂಪಿಟೇಷನ್ ಇತ್ತು. ಇನ್ನು ಈ ರಿಸೆಪ್ಷನ್ ಹಾಗೂ ಊಟನ ಎಂಜಾಯ್ ಮಾಡೋಣ ಬನ್ನಿ.
ಊಟ ಎಲ್ಲ ಆದಮೇಲೆ ನನ್ನ ಫ್ರೆಂಡು ಹಾಗೆ ಹೋಗಬೇಡ ಕುಂಕುಮ ಇಟ್ಕೊಂಡು ಹೋಗು ಅಂತ ಪಾಪ ಸ್ಟೇಜಿಂದ ಇಳಿದ್ಬಿಟ್ಟು ಅವಳು ರೂಮ್ಗೆ ಕರ್ಕೊಂಡೋಗಿ ಕುಂಕುಮ ತಾಂಬೂಲ ಎಲ್ಲ ಕೊಟ್ಟಳು. ನಮ್ದೊಂಥರ ಬಾಲ್ಯದ್ದು ಒಂದು ಅತ್ಯಮೂಲ್ಯವಾದ ನೆನಪುಗಳನ್ನ ಹೊಂದಿರೋದು ಒಂದು ಸ್ನೇಹ ಇದು. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಮಸ್ಕಾರ.